ಗ್ಯಾರಂಟಿ ಮೂಲಕವಾಗಿ ಇವತ್ತು ಮಹಿಳೆಯರು ಜೀವನ ಮಾಡಂಗಾಗಿದೆ. ಇವತ್ತು ಅಗತ್ಯತೆ, ಗ್ಯಾರಂಟಿಗಳ ಅಗತ್ಯತೆ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇದನ್ನು ಖಂಡಿಸಿ ಇವತ್ತು ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷತೆ ಅನಿತಾಬಾಯಿ ಮಾಲ್ತೇಶ್ ಅವರು, ಮಹಿಳಾ ಕಾಂಗ್ರೆಸ್ NSC ಎಲ್ಲರ ನೇತೃತ್ವದಲ್ಲಿ ಜಯದೇವ ಸರ್ಕಲ್ ಅಲ್ಲಿ ಇಲ್ಲೇ ಅಡಿಗೆ ಮಾಡಿ, ಕಟ್ಟಿಗೆ ಒಲೆ ಅಡಿಗೆ ಮಾಡಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು. ಬಂದಂತ ಎಲ್ಲರಿಗೂ ಸ್ವಾಗತವನ್ನ ಕೋರಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಅನಿತಾಬಾಯಿ ಮಾಲ್ತೇಶ್ ಮಾತಾಡಬೇಕು ಅಂತ ಕೇಳ್ಕೊ. ಪದಾಧಿಕಾರಿಗಳು ಇವತ್ತಿನ ದಿವಸ ಇವತ್ತು ದಾವಣಗೆರೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ಸಿಲಿಂಡರ್ ಬೆಲೆ ಏರಿಕೆಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ದೊಡ್ಡ ಕೊಡುಗೆಯನ್ನು ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದೆ. ಇವತ್ತು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆದ್ರೇ ಸ್ಮೃತಿ ಇರಾನಿ ರೋಡಲ್ಲಿ ಬಂದು ಬಿತ್ತು ಒದ್ದಾಡಿ ಸಿಲಿಂಡರ್ ಬೆಲೆ ಏರಿಕೆ ಪ್ರತಿಭಟನೆ ಮಾಡಿದ್ರು. ಆದರೆ ಇವತ್ತು 1000 ಮೇಲಾಗಿದೆ. ಇವತ್ತು ಅವ್ರು ಎಲ್ಲಿ ಹೋಗಿದ್ದಾರೆ BJP ಅವರು? ಇವತ್ತಿನ ದಿವಸ ಆ ಬಡವರು ಹೊಟ್ಟೆ ಹೊಡಿತಾ ಇದ್ದಾರೆ. ಇವತ್ತಿನ ದಿವಸ ಇವತ್ತು 1000 ಚಿಲ್ಲರೆ ಆಗಿದೆ. ಮನೆ ಬಾಡಿಗೆ ಕಟ್ಬೋದು, ರೇಷನ್ ತರ್ಬೋದು ಅಂತ ಒಂದು 1000 ಚಿಲ್ಲರೆ ಇವತ್ತು ಬರೇ ಸಿಲಿಂಡರ್ ಕೊಡ್ಬೇಕಾಗಿದೆ. ಇವತ್ತು ರಾಜ್ಯದವರು ಪಂಚ ಗ್ಯಾರಂಟಿಯನ್ನು ಕೊಟ್ಟು ಮಹಿಳಾ ಸಬಲೀಕರಣವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕೇಂದ್ರದವರು ಮಹಿಳೆಯರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇವ್ರಿಗೆ ಏನ್ ಹೇಳ್ಬೇಕು ನಾವು? ಒಂದು ಗೊತ್ತಾಗ್ತದೆ, ದಿನಸಿ ಸಾಮಾನುಗಳಾಗಿರ್ಬೋದು ಬೇಕಾದಷ್ಟಾಗಿರೋದು, ಆಟೋ, ಹಾಸ್ಪಿಟ್ಲು, ಆಮೇಲೆ ಬಂಗಾರ, ಇತರಾದಿ ವಸ್ತುಗಳು ಮೇಲೆ ಏರಿಕೆ ಆಗಿದೆ. ಇವತ್ತು ನಾವೆಲ್ಲ ಗೀಸಿ ಹೋರಾಟ ಮಾಡುವ ಪರಿಸ್ಥಿತಿ ತಂದೊಡ್ಡಿದ್ದಾರೆ. ಇವ್ರಿಗೆ ಗೊತ್ತಿತ್ತು ಇವರಿಗೆ ಹೀಗಾಗುತ್ತೆ, ಯುದ್ಧ ನಡೆಯುತ್ತೆ, ಬೆಲೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದ್ರು ಈ ತರ ಮಾಡ್ತಾ ಇದ್ದಾರೆ. ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಮಹಿಳಾ ದಿನಾಚರಣೆ. ಮಹಿಳೆಯರು ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಇವತ್ತಿನ ದಿವಸ ಮಹಿಳೆಯರ ಹೊಟ್ಟೆ ಮೇಲೆನೆ ಹೊಡಿತಾ ಇದ್ದಾರೆ. ಅವ್ರಿಗೆ ಏನ್ ಗೊತ್ತ್ರಿ? ಇದು ಬ್ಯಾಗ್ ತಗೊಂಡು ಹೋಗಿ, ಮದುವೆ ಆಗಿದ್ರೆ ತಾನೇ ಗೊತ್ತಾಗೋದು. ಬ್ಯಾಗ್ ತಗೊಂಡು ಅಂಗಡಿಗೆ ಹೋಗಿ ರೇಷನ್ ತಂದಿದ್ರೆ ಗೊತ್ತಾಗ್ತಿತ್ತು. ಅವ್ರಿಗೆ ಗೊತ್ತಿಲ್ಲಲ್ಲ. ಮನೆಗೆ ಬಂದು ಸಿಲಿಂಡರ್ ಎಷ್ಟು ಬೆಲೆ ಅಂತ ಹೇಳಿದ್ರೆ ಗೊತ್ತಾಗ್ತಿತ್ತು ತಗೊಂಡಿದ್ರೆ. ಅವ್ರಿಗೆ ಏನ್ ಗೊತ್ತು ಇವತ್ತಿನ ದಿವಸ? ಈ ಕೇಂದ್ರದವರು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದಾರಲ್ಲ, ನಮ್ಮ ಹೊಟ್ಟೆ ಹೊಡಿತಾ ಇರ್ತದೆ ಅವರಿಗೆ. ಹೇಳ್ರಿ ನೋಡೋಣ. ಇವತ್ತಿನ ದಿವಸ ನಾವು ಇಲ್ಲಿಗೆ ನಿಲ್ಸಲ್ಲ, ವಾರ್ಡ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತಂದು ಹೇಳಕ್ ಇಷ್ಟಪಡ್ತೇನೆ. ಇಷ್ಟು ಹೇಳಿ ನಾನು ಮಾತಾಡ್ತಿದ್ದೀನಿ. ಈಗ ಬೀದಿಗಿಳಿದು ಹೋರಾಡಿದ್ವಿ. ಆದ್ರೆ ಬೀದಿ ಮನೆಗೆ ಅಡಿಗೆ ಮಾಡಿ ಅವ್ರಿಗೆ ಕಾಣ್ತಾ ಇರೋದು ಈ ತರ ಎಲ್ಲ ಮಾಡಿ BJP ಏರಿಕೆ ಆಗೇನು ಅಂತ ನಾನು ಅನ್ಕೊಂತಾ ಇದ್ದೀನಿ. ಅವರು ಇದೇ ತರ ಬಾಕಿ ಈ ತರ ಏರಿಕೆ ಆಗೋದು ಯಾಕೆ ನೋಡ್ಬೇಕಾಗಿ BJP ಹೆಣ್ಮಕ್ಳು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.